ಮಾಡಿದ್ದು. ಇಷ್ಟೊಂದು ಮಷಿನರೀಸ್ ಇದ್ರು ಇನ್ಸ್ಟಾಲೇಷನ್ ಎಲ್ಲಾನು ನಮ್ದೆ. ಮೆಕ್ಯಾನಿಕಲಿ ಬೈ ಹ್ಯಾಂಡ್ ಏನಿದೆಯೋ ಅದು ನಾನ್ ಮಾಡಿರೋಂಥದ್ದು. ಎಲೆಕ್ಟ್ರಿಫಿಕೇಶನ್ 100% ನಮ್ ಬ್ರದರೇ ಮಾಡಿರೋದು, ನಮ್ಮ ಅಣ್ಣನೇ ಮಾಡಿರೋದು. ನೋಡಿ ಇದು ಅದ್ಭುತ. ಮತ್ತೆ ನೋಡ್ರಿ ಅವರೇ ಅಶೋಕ್ ಅಂತೇಳಿ ಅವರು ಎಲೆಕ್ಟ್ರಿಕಲ್ ವರ್ಕ್, ದ ಮ್ಯಾನ್ ಬಿಹೈಂಡ್ ದ ಶೋ. ಎಲ್ರಿಗೂ ನಮಸ್ಕಾರ. ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಈ ಒಂದು ಚಾನೆಲ್ಗೆ ಕೂಡಲೇ ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳ್ತಾ, ನಾವಿವತ್ತು ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕೊರಡೇಹಳ್ಳಿ ಗ್ರಾಮದಲ್ಲಿ ಇಬ್ರು ಸಹೋದರರು ಓದಿ ಇಂಜಿನಿಯರಿಂಗ್ ಪದವಿ ಓದಿ ಮರಳಿ ಹಳ್ಳಿಗೆ ಬಂದು ಅವರು ಗೋಡಂಬಿ ಸಂಸ್ಕರಣಾ ಘಟಕವನ್ನು ಮಾಡಿ ಕೋಟ್ಯಾಂತರ ರೂಪಾಯಿಯನ್ನು ವ್ಯವಹಾರ ಮಾಡ್ತಾ ಇದ್ದಾರೆ. ಅವರದೇ ಜಮೀನಲ್ಲಿ ಈ ಒಂದು ಸಂಸ್ಕರಣಾ ಘಟಕವನ್ನು ಹಾಕಿ ಈ ಕ್ಯಾಶ್ಯೂನೆಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಈ ಒಂದು ಡ್ರೈ ಫ್ರೂಟ್ಸ್ ಅಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದುಕೊಳ್ಳುವ ಗೋಡಂಬಿಯ ಸಂಸ್ಕರಣಾ ಘಟಕವನ್ನು ಇವರು ಹಾಕಿದ್ದಾರೆ. ಈ ಒಂದು ಸಂಸ್ಕರಣಾ ಘಟಕದ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ. ಅವರನ್ನೇ ಕೇಳೋಣ, ಇಬ್ರು ಸಹೋದರರನ್ನು ಅವರ ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ. ಅವ್ರ ಹತ್ರ ಮಾತಾಡ್ತೀನಿ, ಬನ್ನಿ. ಸ್ನೇಹಿತರೆ ನಮಸ್ಕಾರ. ಈ ಒಂದು ಗೋಡಂಬಿ ಸಂಸ್ಕರಣಾ ಘಟಕ ಇಬ್ಬರು ಸಹೋದರರು ಸೇರಿ ಏನ್ ಮಾಡಿದ್ದಾರೆ, ಇವರು ಎರಡನೇ ಸಹೋದರರು ಅಜಿತ್ ಕುಮಾರ್ ಅಂತೇಳಿ ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆದ್ರೆ ಹಳ್ಳಿಯಲ್ಲೇ ತಮ್ಮ ಜಮೀನಿನಲ್ಲೇ ಈ ಒಂದು ಗೋಡಂಬಿ ಸಂಸ್ಕರಣಾ ಘಟಕವನ್ನು ನೋಡ್ಕೊಳ್ಳೋದ್ರಲ್ಲಿ ಇವ್ರದ್ದು ಕೂಡ ಮಹತ್ವವಾದ ಪಾತ್ರ ಇದೆ. ಅಜಿತ್ ಕುಮಾರ್ ಅಂತೇಳಿ ಸರ್ ನಮಸ್ಕಾರ. ನಮ್ಮ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಏನು ಯಾಕೆ ಆಸಕ್ತಿ ಬಂತು? ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಸ್ಯಾಲರಿ ತಗೊಳಕ್ಕೆ ಅಂತ ಎಲ್ಲರೂ ಇವತ್ತಿನ ಯುವಕರು ಜಾಸ್ತಿ ಆಸೆ ಪಡ್ತಾ ಇದ್ದಾರೆ. ಹೌದು ಹೌದು ಸರ್. ಈಗ ಎಲ್ರು ಬೆಂಗಳೂರು ಅಥವಾ ಔಟ್ ಆಫ್ ಕಂಟ್ರಿ, ಫಾರಿನ್, ಅಲ್ಲಿ ಇಲ್ಲಿ ಅಂತ ತುಂಬಾ ಜನಕ್ಕೆ ಅದೊಂದು ಟ್ರೆಂಡ್ ಇದೆ. ನಾವ್ ಅಲ್ಲಿರ್ಬೇಕು, ಇಲ್ಲಿರ್ಬೇಕು, ಅಲ್ಲೋಗಿ ದುಡಿಬೇಕು, ಇಲ್ಲೋಗಿ ದುಡಿಬೇಕು, ನಾವ್ ಅಲ್ಲೋಗಿ ದುಡ್ಡು ಸಂಪಾದನೆ ಮಾಡ್ಬೇಕು, ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನಾವೆಲ್ಲ ಹಿಂಗೆ ಒಂದು ನಾವ್ ಈ ತರ ಇದೀವಿ, ಹಿಂಗೆಲ್ಲ ಹಿಂಗೆ ತೋರಿಸ್ಕೊಂಡು ಅಡ್ಡಾಡ ಅಂತ ಒಂದು ಮೈಂಡ್ ಸೆಟ್ ಬಂದೋಗಿದೆ. ನಾವ್ ಏನೇ ಮಾಡಿದ್ರು ಒಂದು ಸಣ್ಣ ಫೋಟೋ ಹೊಡೆದ್ಬಿಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ನಾನು ಇವತ್ತು ಅಲ್ಲಿ ಟೆಂಪಲ್ ಹೋಗಿದ್ದೆ, ಇವತ್ತು ಅಲ್ಲಿ ರಾಯರಿದ್ದಾರೆ ಅಂತ ಹಾಕೋದು, ಅದೊಂದೆಲ್ಲ ನಿಮ್ಗೆ ಗೊತ್ತಿರೋಂಥದ್ದೇ. ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮ್ಮ ಹತ್ರ ದುಡ್ಡಿದೆ, ನಾವು ದುಡಿತಾ ಇದೀವಿ ಅಂತ ತೋರಿಸ್ಕೋಬೇಕು. ಅದ್ರ ಬಗ್ಗೆ ಎಲ್ಲ ನಮಗ್ ಚಿಂತೆ ಇಲ್ಲ ಸರ್. ಕೆಲವ್ರದ್ದು ಮೈಂಡ್ ಸೆಟ್ ಒಂಥರ ಇರುತ್ತೆ, ಬಟ್ ನಾವ್ ಹಂಗಲ್ಲ ಸರ್. ಈಗ ಆಕ್ಚುಲಿ ನಾನು ನಮ್ ಬ್ರದರ್ ಇಬ್ಬರೇ ಇದ್ದಿದ್ದು. ನಮ್ದೊಂದು 30 ಎಕರೆ ಜಮೀನ್ ಇದೆ. ನಮ್ ಬ್ರದರ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ನಾವು ಬಂದು ಮೆಕ್ಯಾನಿಕಲ್ ಇಂಜಿನಿಯರ್. ಇಬ್ರು ಗಂಡ್ಮಕ್ಳು ನಮ್ಮ ಅಪ್ಪಾಜಿಗೆ. ಲಿಂಗಪ್ಪ ಅಂತ ಹೇಳಿ ರೈತ ಮುಖಂಡರು, ಚಳ್ಳಕೆರೆ, ಚಿತ್ರದುರ್ಗ. ನಮ್ ಬ್ರದರ್ ಬಂದು ಅಶೋಕ್ ಕುಮಾರ್ TL ಅಂತ ಸರ್. ಅವರು ಆಕ್ಚುಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್. ಸೊ ಅವರು ಲಾಕ್ ಡೌನ್ ಟೈಮಲ್ಲೆಲ್ಲ ಮುಂಚೆ ಎಲ್ಲ ಅವರು MNC ಕಂಪ್ನಿಲಿ ವರ್ಕ್ ಮಾಡ್ತಿದ್ರು, ಸಿಂಡ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅಂತ. ಬಟ್ ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಸರ್. ಅಪ್ಪಾಜಿ ಜೊತೆಗೆ ನಮ್ದೊಂದು ರೇಷನ್ ಶಾಪ್ ಇದೆ, ಅದನ್ನ ನೋಡ್ಕೊಂತ, ಜಮೀನ್ ನೋಡ್ಕೊಂತ ಇಲ್ಲೇ ಇದ್ದೀನಿ. ಸೊ ಲಾಕ್ ಡೌನ್ ಟೈಮಲ್ಲಿ ಹಿಂಗೆ ಬಂದು ಏನ್ ಯೋಚನೆ ಮಾಡೋದು. ಈಗ ಅಣ್ಣನು ಲಾಕ್ ಡೌನ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅಣ್ಣನು ಮನೆ ಕಡೆ ಬಂದ. ಹಿಂಗೆ ಯೋಚನೆ ಮಾಡ್ತಾ ನಮ್ ತಲೆಗೆ ಬಂದಿದ್ದು, ಏನಾದ್ರೂ ಒಂದು ಬಿಸ್ನೆಸ್ ಮಾಡೋಣ. ಸರಿ, ಏನ್ ಮಾಡೋಣ ಗು, ನಮ್ಮ ಹತ್ರ ಇಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಒಂದು 10 ಲಕ್ಷ ಎಲ್ಲಾದ್ರೂ ಬ್ಯಾಂಕ್ ಅಲ್ಲಿ ಲೋನ್ ತೆಗೆದು ಒಂದು ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು? ಹಿಂಗೆ ಯೋಚನೆ ಮಾಡಿದಾಗ ಅಣ್ಣಂಗೂ ಸ್ವಲ್ಪ ಈ ಅವ್ರದ್ದು ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಸುತ್ತಾಟ ಜಾಸ್ತಿ. ಅಲ್ಲ ಅವ್ನು ಹೊರಗಡೆ ಇದ್ದಾಗ ಆಫ್ ಸೈಟ್ ಎಲ್ಲ ಕೆಲಸ ಇದ್ದಿದ್ದು. ಈ ಮಂಗ್ಳೂರ್ ಇರ್ಬೋದು ಅಥವಾ ಈ ಗೋವಾ ಸೈಡ್ ಇರ್ಬೋದು, ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಆಫ್ ಸೈಟ್ ಎಲ್ಲ ಕೆಲಸ ಇದ್ದಿದ್ದು. ಸೊ ಅವಂದೇ ಇದು ಯೋಚನೆ ಬಂದು ನಾವೊಂದು ಫ್ಯಾಕ್ಟ್ರಿ ಮಾಡೋಣ. ಸರಿ ಆಯ್ತು, ಫ್ಯಾಕ್ಟ್ರಿ ಮಾಡೋಣ. ಏನ್ ಫ್ಯಾಕ್ಟ್ರಿ? ಗೋಡಂಬಿ ಫ್ಯಾಕ್ಟ್ರಿ ಮಾಡೋಣ. 10 ಲಕ್ಷಕ್ಕೆ ಬನ್ನಿ, 10 ಲಕ್ಷಕ್ಕೆ ಗೋಡಂಬಿ ಫ್ಯಾಕ್ಟ್ರಿ ಆಗುತ್ತಾ ನೋಡೋಣ, ಫಸ್ಟ್ ನಾವು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೇನೆ ಸರ್. ಫಸ್ಟ್ ಹಿಂಗೆಲ್ಲ ಯೋಚನೆ ಮಾಡಿ ಆಲ್ಮೋಸ್ಟ್ ಲಾಕ್ ಡೌನ್ ಟೈಮ್ ಅಲ್ಲಿಂದ ನಾವು ಪ್ಲಾನ್ ಮಾಡಿ ಟ್ರೈ ಮಾಡಿದ್ದು. ಅಲ್ಲಿಂದನೇ ಸರ್ ಇಬ್ರು ಯೋಚನೆ ಮಾಡಿ ಪ್ಲಾನ್ ಮಾಡಿ ಎಲ್ಲಾ ಕಡೆ ವಿಸಿಟ್ ಮಾಡಿ ಎಲ್ಲಿ ಯಾವ ತರ ಆಗ್ತಿದೆ ಏನು ಅಂತೆಲ್ಲ ತಿಳ್ಕೊಂಡು, ಅವನ ಹತ್ರ ಒಂದು ಆಲ್ರೆಡಿ ರಾ ಡಾಟಾ ಇತ್ತು, ಅವ್ನ್ ಸ್ವಲ್ಪ ಆಫ್ ಸೈಟ್ ವರ್ಕ್ ಅಲ್ಲ. ಸೊ ಹಂಗಾಗಿ ಅವನ್ ಪ್ಲಾನಿಂಗ್ಸ್ ಅಲ್ಲಿನೇ ಇಬ್ರು ಸೇರ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿದ್ದು ಸರ್. ಸ್ಟಡಿ ಟೂರ್ ಮಾಡಿದಿರಿ ಇದ್ರ ಬಗ್ಗೆ ಬಹಳ. ಅಣ್ಣಂಗೆ ಆಲ್ರೆಡಿ ನಾಲೆಡ್ಜ್ ಇತ್ತಲ್ಲ, ಸೊ ಅವನ ಹತ್ರ ಶೇರ್ ಮಾಡಿದ್ರೆ ಆಲ್ಮೋಸ್ಟ್ ನಾವ್ ಇಬ್ರು ಹಂಗೇನೆ, ಏನಾದ್ರೂ ಒಂದಿರ್ಲಿ ಇಬ್ರು ಯೋಚನೆ ಮಾಡ್ಕೊಂಡು ಸರಿ ಹೆಂಗ್ ಮಾಡೋಣ ಹಿಂಗ್ ಮಾಡೋಣ. ಇಲ್ಲೂ ನಾವ್ ಅಣ್ಣ ತಮ್ಮ ಅಂತ ಏನ್ ಮಾತಾಡ್ಸಲ್ಲ, ಅವನಿಗೆ ನಾನ್ ಗುರು ಅಂತ ಕರಿತೀನಿ, ಅವನು ನನಗೆ ಗುರು ಅಂತ ಕರೀತಾನೆ. ಸೊ ಹಂಗೆ ಇರೋದು ನಮ್ ಬಾಂಧವ್ಯನು. ಸೊ ಸರಿ ಹಿಂಗೆ ಏನ್ ಮಾಡೋದು ಅಂತ ಹೇಳಿ ಹಿಂಗೆಲ್ಲ ಯೋಚನೆ ಮಾಡಿ ಇವನ್ ಕನ್ಸ್ಟ್ರಕ್ಷನ್ ಎಲ್ಲಾನು ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲೆಲ್ಲ ಸುತ್ತಾಡ್ಕೊಂಡು ಕೊನೆಗೆ ನಾವು ಮಾಡಿದ್ದೆ ಇದು ಗೋಡಂಬಿ ಫ್ಯಾಕ್ಟ್ರಿ ಸರ್. ಮೊದಲನೇ ಅಂದ್ರೆ ಎಲ್ಲಿಂದ ಶುರುವಾಗುತ್ತೆ, ಕೊನೆಗೆ ಎಲ್ಲಿ ಗೋಡಂಬಿ ತಿನ್ನಕ್ಕೆ ಕೊನೆಗೊಳ್ಳುತ್ತೆ, ಅದನ್ನ ಅಲ್ಲಿಂದ ತೋರಿಸೋಣ. ಹಾ ಸರ್, ದಯವಿಟ್ಟು ತೋರಿಸೋಣ. ಇದು ಆಲ್ಮೋಸ್ಟ್ ಒಂದು 7 days ಪ್ರೋಸೆಸ್ ಆಗುತ್ತೆ, ಕಂಪ್ಲೀಟ್ 7 days ಪ್ರೋಸೆಸ್. ರಾ ನಟ್ಸ್ ಇಂದ. ಬನ್ನಿ ಸರ್. ಬ್ರದರ್ ಇದ್ರ ಬಗ್ಗೆ ಹೇಳ್ಬೋದಾ?
ಅಗತ್ಯವಾಗಿ ಈಗ ಅಣ್ಣ ಅಂತಾನೆ ಕರೆದ್ ಬಿಡ್ತೀನಿ ನಿಮ್ಮನ್ನ, ಯಾಕಂದ್ರೆ ಈಗ ಗೊತ್ತಿರೋರೇನೆ, ನೀವೇನ್ ದೂರದವರು ಅಲ್ಲ, ನಮ್ಮವರೇ ಆಗಿರೋದ್ರಿಂದ. ಸುಮಾರು 35 ವರ್ಷ. ಸೊ ಅವ್ರಿಗೂ ಒಂದು ಬಾಂಧವ್ಯ, ನಮ್ಮಿಬ್ರದೂನು ಹಿಂಗೆ ಇದೊಂದು. ಮಕ್ಕಳಿಗೂ ಹೌದು 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 ಹೌದು. ಅದು ಬಹಳ ಖುಷಿ. ನಾನು ಚಿಕ್ಕವನಿದ್ದಾಗ ಬಂದಿದ್ದೆ. ಹೌದೌದು. ಮತ್ತೆ ಸುಮಾರು ಒಂದು 15 ವರ್ಷಗಳ ನಂತರ ಇಲ್ಲಿಗೆ ಬಂದಿದ್ದೀನಿ. ಈ ರೀತಿ ಇರ್ತದೆ ಸರ್ ಬ್ರದರ್. ಇದು ಬಂದು ರಾ ಕ್ಯಾಶೋ ನಟ್ಸ್. ಇದು ಪ್ರೆಸೆಂಟ್ ಬಂದು ಇದು ತಾಂಜಾನಿಯಾದು, ಆಫ್ರಿಕಾ ಖಂಡದಲ್ಲಿ ಬರೋದು ಈ ತಾಂಜಾನಿಯಾ ದೇಶದ ಇದು. ಸೊ ಅಲ್ಲಿಂದ ನಾವು ಮಂಗಳೂರಿಗೆ ಇಂಪೋರ್ಟ್ ಮಾಡಿರ್ತೀವಿ. ಮಂಗಳೂರಿಂದ ನಾವು ಈ ಕಡೆ ಪರ್ಚೇಸ್ ಮಾಡಿ ತಗೊಂಡ್ಬಂದಿರೋದು. ಸೊ ಇದೆಲ್ಲ ಅದೇ ಬ್ಯಾಗ್ಸ್. ಇದು ಆಲ್ಮೋಸ್ಟ್ ಈ ಶಿಪ್ ಅಲ್ಲಿನೇ 45 ದಿನ ಟ್ರಾವೆಲ್ ಮಾಡಿ ನಮ್ ಕಡೆ ಬಂದಿರೋದು. ಹೌದು. ಇದು ಹಿಂಗೆ ಇರುತ್ತೆ ಇದ್ರೊಳಗೆ. ಇದು ಆರ್ಸಿನ್ ಅದೇ ತರಾನೇ ಇರುತ್ತೆ. ಇದು ರಾ ಕ್ಯಾಶೋ ನಟ್ಸ್ ಅಂತ ಅದೇ ತರಾನೇ ಇರೋಂಥದ್ದು. ಈ ಚೀಲದಲ್ಲೆಲ್ಲ ಹಂಗೆ ಬಂದಿರೋದು. ಇದನ್ನೆಲ್ಲ ನಾವಲ್ಲಿ ಟೆಸ್ಟ್ ಮಾಡಿ ನಮ್ಗೆ ಯಾವ ರೀತಿ ಇರುತ್ತೆ, 1 kg ಎಷ್ಟು ಬರಬೇಕು, ಅದನ್ನೆಲ್ಲ ನಾವು ಮಾಯಿಶ್ಚರಿಂಗ್ ಇದೆ ಅದನ್ನೆಲ್ಲ ನಾವಲ್ಲಿ ಚೆಕ್ ಮಾಡ್ಬಿಟ್ಟು ಕಟ್ ಮಾಡಿ, ಒಳಗಡೆ ಹಸ್ಕಿಂಗ್ ಇದೆ, ಒಳಗಡೆ ಬೀಜದ ಕ್ವಾಲಿಟಿ ಹೆಂಗಿದೆ, ಅದನ್ನೆಲ್ಲ ನಾವು ಸೆಲೆಕ್ಟೆಡ್ ತರೋದು. ಸುಮ್ನೆ ಏನೋ ಬಂತು, ಏನೋ ತಗೊಂಡ್ಬಂದ್ವಿ, ಇನ್ನೇನೋ ಮಾಡಿದ್ವಿ, ಆ ತರ ಇಲ್ಲ. ನಾವೆಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡೆ ಅಲ್ಲಿಂದ ತಗೊಂಡ್ಬರೋದು. ಇಲ್ಲಿಂದ ಈಗ ನೆಕ್ಸ್ಟ್ ಪ್ರೋಸೆಸ್ ಇದು. ಫಸ್ಟ್ ಇಲ್ಲಿ ಬಂದು ನಮ್ದು ಇದು ಸ್ಟಾಕ್ ಯಾರ್ಡ್. ಇದು ಸ್ವಲ್ಪ ಚಿಕ್ಕದಾಗೆ ಇದೆ, ಇನ್ನೂ ಸ್ವಲ್ಪ ನೆಕ್ಸ್ಟ್ ನಿಮ್ಮ ಆಶೀರ್ವಾದದಿಂದ ಎಕ್ಸ್ಟೆನ್ಷನ್ ಮಾಡೋಣ. ಅದೇ ಆಗ್ತದೆ. ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಬಾಯ್ಲಿಂಗ್. ಇಲ್ಲಿ ಸರ್ ಫಸ್ಟ್ ಸ್ಟೆಪ್ ಇದು ಕುಕ್ಕರ್ ಪಾತ್ರೆ. ಸೊ ಅಲ್ಲಿ ತಂದಿರೋ ಬೀಜನ ಇದ್ರಲ್ಲಿ ಸುರಿದ್ ಬಿಡ್ತೀವಿ. ಸುರಿದು ಡೋರ್ ಕ್ಲೋಸ್ ಮಾಡೋದು. ಮೇಲ್ಗಡೆ ಕೆಳಗಡೆ 2 ಹತ್ರ ಡೋರ್ ಇದೆ. ಸೊ ಇದ್ರಲ್ಲಿ ನಾವು ಬೆಂಕಿ ಹಾಕ್ತಿವಿ. ನಮ್ ಕಟ್ಟಿಗೆ ಯೂಸ್ ಮಾಡ್ಕೊಂಡೇನೆ ಇದ್ರಲ್ಲಿ ಬೆಂಕಿ ಹಾಕ್ತಿವಿ. ಬೆಂಕಿ ಹಾಕಿ ಇದರಿಂದ ಸ್ಟೀಮ್ ಬರುವಂತದ್ದು. ಆ ಸ್ಟೀಮ್ ಅಲ್ಲೇನೆ ಇದು ಒಳಗಡೆ ಇರೋ ಬೀಜ ಬೈ ದ ಸ್ಟೀಮ್ ಬಾಯ್ಲ್ ಆಗುವಂತದ್ದು. ಇದ್ರೊಳಗಡೆ ಹೌದು ಬಾಯ್ಲ್ ಮಾಡ್ಬೇಕು. ಇಲ್ಲ ಸರ್, ಈಗ ಖಾಲಿ ಇದೆ. ಅಂದ್ರೆ ಇದು ಹೊರಗಡೆ ಬರ್ಲಿಕ್ಕೆ ಸರ್ ಮೇಲ್ಗಡೆಯಿಂದ ಫೀಡ್ ಮಾಡೋದು. ಎಷ್ಟೊತ್ತು ಬೇಯಿಸ್ತೀರಿ ಒಳಗಡೆ ಸರ್? ಇದು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಅಲ್ಲಿ ಒಂದು ಸೈಕಲ್ ಆಗೋಗ್ಬಿಡುತ್ತೆ. 320 kg 45 ಮಿನಿಟ್ಸ್ ಅಲ್ಲಿ. ಅಂದ್ರೆ ನಾವು ಸರ್ಟೈನ್ ಮಿನಿಟ್ಸ್ ಅಲ್ಲಿ ಅದಕ್ಕೆ ಸ್ಟೀಮ್ ಕೊಡಬೇಕು, ಸರ್ಟೈನ್ ಮಿನಿಟ್ಸ್ ಅಲ್ಲಿ ಅದನ್ನ ಕೂಲಿಂಗ್ ಬಿಡಬೇಕು. ಒಂದು 45 ಮಿನಿಟ್ಸ್ ಅಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ. 3 ಕ್ವಿಂಟಲ್. ಹೌದು, 320 kg ಒಂದು ಟೈಮ್ಗೆ 320 kg ಹಿಡಿಯುತ್ತೆ. ಸೊ ಅದು ಒಂದು ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ಒಂದು 45 ಮಿನಿಟ್ಸ್ ಬೇಕಾಗುತ್ತೆ. ಇಲ್ಲಿಂದ ತೆಗೆದು ಏನ್ ಮಾಡ್ತೀರಿ? ಈಗ ಅಲ್ಲಿಂದ ತೆಗೆದು ನೆಕ್ಸ್ಟ್ ನಾವು ಬಳಸೋದೇ ಇದು RCN ಗ್ರೇಡರ್ ಅಂತ, ಅಂದ್ರೆ ನಮ್ದು ರಾ ಗ್ರೇಡರ್ ಅಂತ. ಇದರಿಂದ ನಮ್ಗೆ ಏನ್ ಯೂಸು ಅಂದ್ರೆ ಲೈಕ್ ಇದನ್ನ ನಾವ್ ಏನಕ್ಕೆ ಬಳಸಬೇಕು ಅಂತಂದ್ರೆ, ಈಗ ನಾವು ಕಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಅಕ್ಯುರೇಸಿ ಇರುತ್ತೆ, ಎಫಿಷಿಯನ್ಸಿ ಇರುತ್ತೆ. ಸೊ ಇದರಲ್ಲಿ ಬೀಜನ ಸೈಜ್ ವೈಸ್ ಗ್ರೇಡ್ ಮಾಡುತ್ತೆ. ಅಂದ್ರೆ ರಾ ಗ್ರೇಡ್ ಇದು. ಅದೆಲ್ಲ ವೇಸ್ಟ್ ಸರ್, ಅದು ಸಿಪ್ಪೆ ಎಲ್ಲ ತೆಗ್ದಿರೋದು ವೇಸ್ಟ್. ಈಗ ಒಂದೇ ತರದ್ ಬೀಜ ಬರಲ್ಲ ಅದ್ರಲ್ಲೆಲ್ಲ. ಈಗ ನಮ್ಮ ಶೇಂಗಾ ಬೀಜದಲ್ಲಿ ಸೀರ್ಲು ಅಂತ ಕರೀತೀವಲ್ಲ, ಆ ತರದ್ದು ಅದು. ಸರ್ ಅದೆಲ್ಲ ಇದು ಬಾಯ್ಲಿಂಗ್ ಪರ್ಪಸ್ಗೆ ಹೋಗೋದು ಸರ್, ವೇಸ್ಟೇನೆ. ಅಂದ್ರೆ ಇದ್ರ ವೇಸ್ಟೇ ಬಹಳ ಆಗ್ತದೆ. ಹೌದು ಸರ್. ಆಲ್ಮೋಸ್ಟ್ ಸರ್ ನಾವ್ ಹೆಂಗ್ ಅನ್ಕೊಂತೀವಿ ಅಂದ್ರೆ ಸರ್, ಇಲ್ಲಿ ಆಗ್ತಾ ಇರೋ ಪ್ರೋಸೆಸ್ ಏನು ಅಂದ್ರೆ, ಈಗ ನಾವು ಮಷೀನ್ ಇಂದ ಕಟ್ ಮಾಡ್ತೀವಲ್ಲ, ಮಷೀನ್ ಇಂದ ಕಟ್ ಮಾಡಿದ್ಮೇಲೆ ಗೋಡಂಬಿನ ಆಲ್ಮೋಸ್ಟ್ ವೈಬ್ರೇಟರ್ ಹಾಕ್ಬಿಡ್ತೀವಿ. ನಮ್ ಮಷೀನ್ ಅಲ್ಲೇ ಆಲ್ಮೋಸ್ಟ್ ಒಂದು 95 ಅಕ್ಯುರೇಸಿ ಇರುತ್ತೆ. ಇನ್ನೊಂದು 5 to 10% ಏನಾಗುತ್ತೆ ಅಂತಂದ್ರೆ ಮ್ಯಾನ್ಯುವಲಿ ಮಾಡ್ಬೇಕಾಗಿರುತ್ತೆ, ಅಂಟ್ಕೊಂಡಿರುತ್ತೆ. ಯಾಕಂದ್ರೆ ಈಗ ಒಂದೇ ತರ ಇರಲ್ಲ ಬೀಜ, ಇದು ಅಂಟ್ಕೊಂಡಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಾವ್ ಇದನ್ನ ಲೇಬರ್ ಕಡೆಯಿಂದ ಮಾಡ್ಸೋದು. ಇದೊಂದು ನಮ್ದು ಆಲ್ಮೋಸ್ಟ್ ಫ್ಯಾಕ್ಟ್ರಿ ಎಲ್ಲಾನು 100% ಮಷಿನರೀಸ್ ಇರೋದು. ಸೊ ಎಲ್ಲಾನು ನಾವು ಮಷೀನ್ ಅಲ್ಲೇ ಮಾಡ್ಬೇಕು ಅಂತಾನೆ, ಸ್ವಲ್ಪ ಹೈಬ್ರಿಡ್ ಆಗಿ ಮಾಡ್ಬೇಕಂತಾನೆ ಮಾಡ್ತಾ ಇರೋದು. ಸೊ ಈ ಬೀಜದಲ್ಲಿ ಏನಾಗಿದೆಯಲ್ಲ, ಇದು RCN ಅಂದ್ರೆ ರಾ ಕ್ಯಾಶೋ ನಟ್ಸ್. ಇದು ಕರ್ನಲ್ಸ್ ಅಂತ ಕರಿತೀವಿ ಸರ್ ನಾವು ಇದನ್ನ. ಸೊ ಇದನ್ನ ಇವರು ಈ ಸಿಪ್ಪೆಯಲ್ಲಿ ಅಂಟ್ಕೊಂಡಿರೋದನ್ನ ಮ್ಯಾನ್ಯುವಲಿ ಸ್ಕ್ರೂಪ್ ಮಾಡ್ತಾ ಇದಾರೆ. ಈ ಪ್ರೋಸೆಸ್ ನ ಸ್ಕ್ರೂಪಿಂಗ್ ಅಂತ ಕರಿತೀವಿ. ಸೊ ಅದು ಮಷೀನ್ ನಲ್ಲಿ ಒಂದು 10% ಉಳ್ಕೊಂಡಿರೋದನ್ನ ಇವರು ಮ್ಯಾನ್ಯುವಲಿ ಮಾಡ್ತಾ ಇರೋದು ಸರ್ ಇದನ್ನ, ಈ ಕರ್ನಲ್ಸ್ ನ. ಅದಕ್ಕೆ ಸೂಜಿ ದಬ್ಬನ ತಗೊಂಡಿದಾರ? ಇಲ್ಲ, ಸ್ಕ್ರೂಪಿಂಗ್ ಟೂಲ್ ಅಂತಾನೆ ಸರ್. ಅದನ್ನು ಎಲ್ಲ ರೆಡಿನೇ ಸಿಗುತ್ತೆ. ಇನಿಷಿಯಲಿ ನಾವೆಲ್ಲ ಮಾಡಿದ್ವಿ, ಆಮೇಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ತಗೊಂಡ್ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಹೋಗೋಣ ನೋಡ್ರಿ ಸರ್. ಸರ್ ನಮ್ದು ಸೆಕೆಂಡ್ ಪ್ರೋಸೆಸ್ ಬಾಯ್ಲಿಂಗ್ ಆಗ್ತಿದ್ದಂಗೆನೆ ಗ್ರೇಡಿಂಗ್ ಮುಗಿದು ಕಟಿಂಗ್ ಅಲ್ಲಿ ಹಾಕ್ತಿವಿ. ಥರ್ಡ್ ಪ್ರೋಸೆಸ್ ಕಟಿಂಗ್. ಇದು ಕಟಿಂಗ್ ಮಷೀನ್ ಸರ್. ಇದು ಕಟಿಂಗ್ ಮಷೀನ್ಸ್ ಎಲ್ಲ ಹೆಂಗೆ ಅಂದ್ರೆ ಸರ್, ನಾವು ಡಿಫ್ರೆಂಟ್ ಆಗಿ ಎಲ್ಲಿ ಯಾವ ಮಷೀನ್ ಅಲ್ಲಿ ಎಲ್ಲಿ ಅಕ್ಯುರೇಸಿ ಯಾವ್ದು ಚೆನ್ನಾಗಿದೆಯೋ ಆ ಮಷೀನ್ ತರಿಸೋದು. ಮತ್ತೆ ಆ ಮಷೀನ್ ತಗೊಂಡ್ಮೇಲೆ ಅದ್ರದ್ದು ಇನ್ಸ್ಟಾಲೇಷನ್ ಇರ್ಬೋದು, ಸರ್ವಿಸ್ ಇರ್ಬೋದು, ಅವ್ರ ಕಡೆಯಿಂದ ಡಿನೇ ಮಾಡಿಸಿ ಅದ್ರಲ್ಲಿ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ಕರೆ ಆ ಡಿಸ್ಕೌಂಟ್ ನ ನಾವು ಉಪಯೋಗ ಮಾಡ್ಕೊಂತೀವಿ. ಯಾಕಂದ್ರೆ ನಾವು
ಎಲ್ಲಾದ್ರಲ್ಲೂ ಯಾವ್ದ್ರಲ್ಲಾದ್ರೂ ಒಂದೊಂದ್ ಕಡೆಯಿಂದ ದುಡ್ಡು ಉಳಿಸಿ ಅದನ್ನ ಇನ್ನೊಂದಕ್ಕೆ ಡೆವಲಪ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತಾನೆ. ಸೊ ಇದು ಕೇಡ್ಕರ್ ಟೆಕ್ ಇಂಡಿಯಾ ಅಂತ ಸರ್. ಅವರು ಕೂಡ ನಮ್ ತರ ಹಳೆ ಇಂಜಿನಿಯರ್. ಸೊ ಅಲ್ಲಿಂದ ತಗೊಂಡಿರೋದು ಸರ್ ಇದನ್ನ. ಇದು ಮಹಾರಾಷ್ಟ್ರ ಅಲ್ಲ ಸರ್, ಮಹಾರಾಷ್ಟ್ರ ಅಲ್ಲ ಗುರು, ಇದು ಮಹಾರಾಷ್ಟ್ರ ತರಿಸಿರೋದು ಸರ್. ಸರ್ ಏನ್ ಮಾಡಿದ್ರು, ಇದು ಒಳಗಡೆಯಿಂದ ಶೆಲ್ ಕಟ್ ಆಗ್ಬಿಟ್ಟು ಬರ್ತಾ ಇರೋದು ಸರ್. ಕಟ್ ಆಗ್ತಿದೆ ನೋಡಿ, ಇವೆಲ್ಲ ಕರ್ನಲ್ಸು, ಇದು ಶೆಲ್ ಸರ್. ಇದು ಒಳಗಡೆ ಇಲ್ಲ ಸರ್, ಖಾಲಿ ಆಗಿದೆ. ಇದು ಕಟಿಂಗ್ ಮಿಷಿನ್ ಸರ್. ಇದು ಬೇರೆ ಕಡೆಯಿಂದ ನಾವು ತರಿಸ್ಕೊಂಡಿರೋದು. ಇದು ಈ ಬೀಜ ಇದೆ. ಆನ್ ಮಾಡ್ಸೋದಾ ಇದನ್ನ? ಒಂದು ನಿಮಿಷ, ಸೆಕೆಂಡ್, ಒಂದು 30 ಸೆಕೆಂಡ್ ಆನ್ ಮಾಡಿ. ಬಿಡಿ. ನೆಕ್ಸ್ಟ್ ಪ್ರೊಸೆಸ್ ಸರ್, ಇದ್ರಲ್ಲೆಲ್ಲ ಕಟಿಂಗ್ ಆಗುತ್ತೆ. ಇದು 4 ಮಷೀನ್ ಸೇಮ್ ಫಂಕ್ಷನ್ 4 ಕಟಿಂಗೇನೆ. ಸೊ ಅದಾದ್ಮೇಲ್ಗಡೆ ನಾವು ಈಗ ಸಿಪ್ಪೆ ಬೀಜ ಎಲ್ಲ ಎರಡು ಒಂದೇ ಕಂಟೈನರ್ ಅಲ್ಲಿ ಮಿಕ್ಸ್ ಆಗಿ ಬಂದಿರುತ್ತೆ. ಸೊ ಅದು ಸಿಪ್ಪೆನೂ ಇರುತ್ತೆ, ಜೊತೆಗೆ ಬೀಜನೂ ಇರುತ್ತೆ. ಸೊ ಇದು ನೆಕ್ಸ್ಟ್ ಪ್ರೊಸೆಸ್ ಬಂದು ವೈಬ್ರೇಷನ್ ಸರ್. ಸೊ ಇದರಲ್ಲಿ ಸ್ಕ್ರೂಪಿಂಗ್ ಲೈನ್ ಅಲ್ಲಿ ಆಟೋಮೇಟೆಡ್ ಸ್ಕ್ರೂಪಿಂಗ್ ಲೈನ್ ಸರ್. ಇದು ನಾವು ಒಂದ್ ಸಿಲ್ ಫೀಡ್ ಮಾಡಿದ್ರೆ ಅಪ್ ಟು ಅಲ್ಲಿವರೆಗೂ ರನ್ ಆಗ್ತಾನೆ ಇರುತ್ತೆ. ಇದರಲ್ಲಿ ನಮ್ಗೆ ಬೀಜ ಒಂದ್ ಕಡೆಗೆ ಬರುತ್ತೆ, ಸಿಪ್ಪೆ ಒಂದ್ ಕಡೆಗೆ ಬರುತ್ತೆ, ಮತ್ತೆ ಸಿಪ್ಪೆ ಬೀಜ ಎರಡು ಮಿಕ್ಸ್ ಇರೋದಲ್ಲಿ ನಮ್ಮ ಲೇಬರ್ ಮಾಡ್ತಾ ಇದಾರಲ್ಲ, ಸೊ ಅಲ್ಲಿದ ಅವ್ರಿಗೇನೆ ಒಂದ್ ಕಡೆದು ಹೋಗುತ್ತೆ. ಸೊ ಹಂಗೆ ಡಿಫ್ರೆಂಟ್ ಪಾರ್ಟಿಷನ್ಸ್ ಅಲ್ಲಿ ಇದು ವರ್ಕ್ ಆಗುತ್ತೆ ಸರ್. ಈಗ ಲೈಕ್ ಬೀಜ ಒಂದ್ ಕಡೆ, ಸಿಪ್ಪೆ ಒಂದ್ ಕಡೆ, ಮತ್ತೆ ಇನ್ನೊಂದ್ ಸ್ವಲ್ಪ ವೇಸ್ಟ್ ಬರುತ್ತೆ ಪೌಡರ್ ತರದ್ದು, ಅದೆಲ್ಲ ಒಂದ್ ಕಡೆ. ಇದು ಫುಲ್ ಸ್ಕ್ರೂಪಿಂಗ್ ಲೈನ್ ಸರ್. ಇದು ಎಲ್ಲಾನು ಇದು ಕ್ಯಾಶ್ ಆಯಿಲ್ ಸರ್. ಸ್ವಲ್ಪ ಸ್ಕಿನ್ಗೆ ಇನ್ಫೆಕ್ಷನ್, ಸೊ ಮುಟ್ಟೋದಕ್ಕೆ ಹೋಗ್ಬೇಡಿ. ಈಗ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದನ್ನೆಲ್ಲ ನಮಗೂ ಅಷ್ಟೊಂದು ಗೊತ್ತಿರ್ಲಿಲ್ಲ. ನಾವೆಲ್ಲ ಇನ್ಫೆಕ್ಷನ್ಸ್ ಅದೆಲ್ಲ ಮಾಡ್ಕೊಂಡು ಇವಾಗ ಲೇಬರ್ಗೆಲ್ಲ ಟ್ರೈನ್ ಮಾಡ್ಕೊಂಡು ಈಗ ಯಾರು ಬಂದೆ ಇಲ್ಲಪ್ಪ ನನ್ ಕೈ ಏನೋ ಆಗ್ಬಿಡ್ತು, ನಾನು ನೆಕ್ಸ್ಟ್ ಬರಲ್ಲ. ಇದರಿಂದ ಮುಂದೆ ಏನೇನು? ಇದರಿಂದ ಅದೇ ಸರ್, ಈಗ ಒಂದ್ ಕಡೆ ಶೆಲ್ಲು ಸಿಪ್ಪೆ ಅದೆಲ್ಲ ಒಂದ್ ಕಡೆ ಬರುತ್ತೆ, ಈ ಬೀಜ ಎಲ್ಲ ಒಂದ್ ಕಡೆಗೆ ಬರುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ ನಾವ್ ಅಲ್ಲಿ ಅದು ಬೀಜ ಎಲ್ಲ ತೆಗಿತಿದಾರಲ್ಲ ಕರ್ನಲ್ಸ್, ಸೊ ಅದನ್ನ ತೆಗೆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಅದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ ಇರುತ್ತೆ ಸರ್. ಕ್ಯಾಶೋದು CNCL ಆಯಿಲ್ ಅಂತ ಕರೀತಾರೆ. ಸೊ ಇದು ಬಂದು ನಮ್ಗೆ ಕಲರ್ ಬೇಸ್ಡ್ ಸಾಲ್ಟೆಕ್ಸ್. ಇದು ಮುಂಚೆ ಇರ್ಲಿಲ್ಲ, ಇದು ಆಡ್ ಆನ್ ಮಾಡ್ಕೊಂಡಿರೋದು ಕಲರ್ ಬೇಸ್ಡ್ ಸಾಲ್ಟೆಕ್ಸ್. ಸೊ ಅಂದ್ರೆ ಕ್ಯಾಶೋದು ಕಲರ್ ಯಾವ ರೀತಿ ಇದೆಯೋ ಅದ್ರ ಮೇಲ್ಗಡೆ ಶಾರ್ಟ್ ಮಾಡುತ್ತೆ. ಲೈಕ್ ಸ್ವಲ್ಪ ಕಪ್ಪಿರೋದು ಒಂದ್ ಕಡೆಗೆ ಅದ್ರ ಮೇಲ್ಗಡೆ ಶಾರ್ಟ್ ಮಾಡುತ್ತೆ. ಸೊ ಮುಂಚೆ ಎಲ್ಲ ಮ್ಯಾನ್ಯುವಲ್ ಫೀಡ್ ಮಾಡ್ತಾ ಇದ್ವಿ, ಅದನ್ನು ಆಟೋಮೇಶನ್ ಮಾಡ್ಬೇಕಂತ ಹೇಳಿ ಇದನ್ನೆಲ್ಲ ಹಾಕೊಂಡಿದೀವಿ ಸರ್. ಎಲಿವೇಟರ್ ಎಲ್ಲ ಹಾಕೊಂಡು ಅದನ್ನೆಲ್ಲ ಆಟೋಮೇಟೆಡ್ ಇದೆ. ಫುಲ್ ಸೆನ್ಸರ್ ಕಂಟ್ರೋಲ್ಡ್. ಅದು ಖಾಲಿ ಆದ ತಕ್ಷಣ ಅದೇ ನಿಂತ್ಕೊಳುತ್ತೆ, ಅದರಲ್ಲಿ ಫಿಲ್ ಆದ ತಕ್ಷಣ ಮತ್ತೆ ಅದೇ ಆಟೋಮೆಟಿಕ್ ಆಗಿ ತೊಗೊಳುತ್ತೆ. ಇದು ಕ್ಯಾಮ್ರಾ ಬೇಸ್ಡ್ ಸರ್. ಇದು ಕಲರ್ ಹೇಗಿದೆ ಅಂತ ಅನ್ನೋದನ್ನ ನೋಡಿ. ಇದು ಕ್ಯಾಮ್ರಾ ಬೇಸ್ಡ್. 2 ಸಾಲ್ಟೆಕ್ಸ್ ಇದ್ರೂ ಎರಡನ್ನು ಕ್ಯಾಮ್ರಾ ಬೇಸ್ಡ್ನೆ. ಬಟ್ ಇದು ಕಲರ್ ಅಂದ್ರೆ ಕಲರ್ ಯಾವ ರೀತಿ ಇದೆ ಅನ್ನೋದ್ರ ಮೇಲ್ಗಡೆ ಇದು ಶಾರ್ಟ್ ಮಾಡುತ್ತೆ. ಇದು ಇಲ್ಲ ಇದ್ರಲ್ಲೆಲ್ಲ ಈಗ ಗಲೀಜ್ ಇರೋದು, ಮತ್ತೆ ಈಗ ಲೈಕ್ ಬ್ಲಾಕ್ ಡಾಟ್ ಇರೋದು, ಈ ತರದ್ದೆಲ್ಲಾನು ಹಾಕಿರ್ತೀವಿ ಸರ್. ಈಗ ಅನ್ಪಿಲ್ಡ್ ಇದೆ, ಸೊ ಇದ್ರ ಮೇಲ್ಗಡೆ ಇನ್ನೂ ಅದು ಸಿಪ್ಪೆ ಕ್ಲಿಯರ್ ಆಗಿಲ್ಲ, ಇದು ಅನ್ಪಿಲ್ಡ್ ಇದೆ. ಇದನ್ನೆಲ್ಲಾನು ಜಸ್ಟ್ ನಾವು ಇದಕ್ಕೆ ಫೀಡ್ ಮಾಡಿದ್ರೆ ಇಲ್ಲಿ ರಿಜೆಕ್ಷನ್ ಬಂದಿದೆ, ನೋಡ್ಬೋದು. ಇಲ್ಲಿ ರಿಜೆಕ್ಷನ್ ಬಂದಿರೋದು ಇದ್ರಲ್ಲಿ ಮತ್ತೆ ಇದನ್ನ ಮತ್ತೆ ಇನ್ನೊಂದ್ಸರಿ ಫರ್ದರ್ ಸಾಲ್ಟೆಕ್ಸ್ ಮಾಡ್ಬೋದು. ಸೊ ಇದ್ರಲ್ಲಿ ಮತ್ತೆ ಕ್ಲಿಯರ್ ಇರೋದು ಇಲ್ಲಿ ಬಂದಿದೆ, ಇದು ನೋಡ್ಬೋದು. ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇದು ಬ್ರೈಟ್ ಇದೆ. ಇಲ್ಲ ಇನ್ನೂ ಒಂದು ಪ್ರೋಸೆಸ್ ಆಗ್ಬೇಕು. ಹೌದು ಸರ್.
ಹೊರಗಡೆ ನಮ್ಮ ಲೇಬರ್ಸ್ ತೆಗಿತಾ ಇದಾರಲ್ಲ, ಅದ್ರ ಮೇಲ್ಗಡೆ ಆಯಿಲ್ ಇರುತ್ತೆ. ಅದನ್ನ ನ್ಯೂಟ್ರಿಲೈಸ್ ಮಾಡೋದಕ್ಕೆ ಇದ್ರೊಳಗಡೆ ತಗೊಂಡ್ಬಂದು ಇಡ್ತೀವಿ. ಇದ್ರ ಬಗ್ಗೆ ಅದೇ ಸರ್, ಇದು ಎಲೆಕ್ಟ್ರಿಕ್ ಪವರ್ಡ್ ಓವೆನ್ ಇದು. ಸೊ ಇದು ಆಲ್ಮೋಸ್ಟ್ ಒಂದು 8 hours ವರೆಗೂ ರನ್ ಆಗ್ತಾ ಇರುತ್ತೆ. 8 ಗಂಟೆ ಕಂಟಿನ್ಯೂ ರನ್ ಮಾಡ್ಬೇಕು ಇದನ್ನ. ಸೊ ಕಂಟಿನ್ಯೂ ರನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸರ್, ಇದರಲ್ಲಿ ಮಾಯಿಶ್ಚರ್ ಇರುತ್ತೆ, ಒಂದು 6% ಮಾಯಿಶ್ಚರ್ ಇರುತ್ತೆ. ಸೊ ಅದು ಫುಲ್ ನ್ಯೂಟ್ರಿಲೈಸ್ ಆಗಿ ಫುಲ್ ಡ್ರೈ ಆಗ್ಬಿಡುತ್ತೆ. ಸೊ ಇದರಲ್ಲಿ ಅನ್ವಾಂಟೆಡ್ ಮಾಯಿಶ್ಚರ್ ಇರ್ಬೋದು ಅಥವಾ ಬೇರೆ ಇನ್ನೇನಾದ್ರೂ ಅನ್ವಾಂಟೆಡ್ ಥಿಂಗ್ಸ್ ಇದ್ರೆ, ಸೊ ಆಲ್ಮೋಸ್ಟ್ 75 ಡಿಗ್ರಿ ಟೆಂಪರೇಚರ್ ಅಲ್ಲಿ ಅಪ್ ಟು 8 hours ರನ್ ಆಗುತ್ತೆ. ಸೊ ಅದ್ರಲ್ಲಿ ಎಲ್ಲಾನು ನ್ಯೂಟ್ರಿಲೈಸ್ ಆಗೋಗ್ಬಿಡುತ್ತೆ. ಇನ್ನೊಂದೇನು ಅಂದ್ರೆ ಈಗ ಅನ್ವಾಂಟೆಡ್ ಥಿಂಗ್ಸ್ ಏನೇ ಇದ್ರು ಇದರಲ್ಲಿ ನ್ಯೂಟ್ರಿಲೈಸ್ ಆಗೋಗ್ಬಿಡುತ್ತೆ. ಮತ್ತೆ ಮಾಯಿಶ್ಚರ್ ಆಲ್ಮೋಸ್ಟ್ 6% ಇರೋದು 0 ಬಂದ್ಬಿಡುತ್ತೆ. ಕಂಟಿನ್ಯೂ 8 hours ರನ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಇನ್ನೊಂದು ಬಂತು, ಗುರು ಇದನ್ನ 7 ಗಂಟೆ ಮಾನಿಟರ್ ಮಾಡ್ಬೇಕಲ್ಲ, ಹೆಂಗೆ ಕರೆಂಟ್ ಹೋಗಿ ಬರುತ್ತೆ. ಸೊ ಅದ್ರ ಡಾಟಾ ಹೆಂಗೆ ನಾವು ಅದನ್ನ ಲೈಕ್ ನಾವ್ ಇದ್ರ ಮಷಿನ್ ಮುಂದ್ಗಡೆ ಕುಂತ್ಕೊಂಡಿರ್ಬೇಕಾ, 7 ಗಂಟೆ ಹೆಂಗ್ ರನ್ ಮಾಡೋದು? ಸೊ ಇದಕ್ಕೇನಾದ್ರು ಒಂದು ಆಟೋಮೇಶನ್ ಮಾಡ್ಬೋದಲ್ಲ ಗುರು? ಸೊ ಹಿಂಗೆ ಯೋಚನೆ ಮಾಡ್ತಾ ಹಂಗೆ ಒಂದ್ ವಾರ ಆಲ್ಮೋಸ್ಟ್ 1 ತಿಂಗಳು ಟೈಮ್ ತಗೊಂಡ್ವಿ. ಏನ್ ಮಾಡ್ಬೋದು, ಮಾಡೋಣ ಅಲ್ಲಿ ಇಲ್ಲಿ ಯೂಟ್ಯೂಬ್ ಅದು ಇದು ಎಲ್ಲ ನೋಡಿ. ಈಗ ನಾನ್ ಮೆಕ್ಯಾನಿಕಲ್ ಇಂಜಿನಿಯರ್, ನಮ್ ಬ್ರದರ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಹಿಂಗೆ ಯೋಚನೆ ಮಾಡ್ತಾ ನಾವೊಂದು ಡಿವೈಸ್ ನ ಬಿಲ್ಡ್ ಮಾಡಿದ್ವಿ. ಹೆಂಗೆ ಇದನ್ನ ಕೈಯಲ್ಲಿ ಇನ್ನೇನು ಆಪರೇಟ್ ಮಾಡೋದು, ಹೋಗ್ಬಿಟ್ಟು ಪವರ್ ಆಯ್ತು ಆನ್ ಆಫ್ ಆಯ್ತು ಅಂತಂದ್ರೆ ಟ್ರಿಪ್ ಆಗುತ್ತೆ ಆಲ್ಮೋಸ್ಟ್ ಸ್ಟಾರ್ಟರ್. ಮತ್ತೆ ನಾವು ಬಂದ್ಬಿಟ್ಟು ಮ್ಯಾನ್ಯುವಲಿ ಅದನ್ನ ಪ್ರೆಸ್ ಮಾಡಿ ಹೋಗ್ಬೇಕು. ಮನೆಯಿಂದ ಇಲ್ಲಿಗೆ ಇನ್ನೇನು ಪದೇ ಬರೋದು. ಇದಕ್ಕೇನಾದ್ರು ಮಾಡ್ಬೇಕು ಅಂತ ಹೇಳಿ ಮಾಡಿದ್ದು ESP32 ಇದನ್ನ ಎಲ್ಲ ಯೂಸ್ ಮಾಡ್ಕೊಂಡು, ಅದು ಕೆಲವೊಂದು ಸಾಫ್ಟ್ವೇರ್ ಅದೆಲ್ಲ, ಇವನ್ ಅದನ್ನ PCB ಪ್ರಿಂಟ್ ಹಾಕ್ಸೋದ್ರಿಂದ ಹಿಡಿದು ಆ ಪ್ರೋಗ್ರಾಮ್ ಬರೆಯೋದು ಎಲ್ಲಾನು ಆಲ್ಮೋಸ್ಟ್ ನಮ್ ಬ್ರದರೇ ಮಾಡಿದ್ದು. ಇಷ್ಟೊಂದು ಮಷಿನರೀಸ್ ಇದ್ರು ಇನ್ಸ್ಟಾಲೇಷನ್ ಎಲ್ಲಾನು ನಮ್ದೆ. ಮೆಕ್ಯಾನಿಕಲಿ ಬೈ ಹ್ಯಾಂಡ್ ಏನಿದೆಯೋ ಅದನ್ನ ನಾನ್ ಮಾಡಿರೋಂಥದ್ದು. ಎಲೆಕ್ಟ್ರಿಫಿಕೇಶನ್ 100% ನಮ್ ಬ್ರದರೇ ಮಾಡಿರೋದು, ನಮ್ಮ ಅಣ್ಣನೇ ಮಾಡಿರೋದು. ನೋಡಿ ಇದು ಅದ್ಭುತ. ಮತ್ತೆ ನೋಡ್ರಿ, ಅವರೇ ಅಶೋಕ್ ಅಂತೇಳಿ, ಅವರು ಎಲೆಕ್ಟ್ರಿಕಲ್ ವರ್ಕ್, ದ ಮ್ಯಾನ್ ಬಿಹೈಂಡ್ ದ ಶೋ. ಮಾಡಿರೋದು ಮೆಕ್ಯಾನಿಕಲ್ ಎಲ್ಲ, ಮೆಕ್ಯಾನಿಸಮ್ ಎಲ್ಲ ಇವ್ರದೇ. ಇಲ್ಲಿ ಯಾವುದೇ ಎಲೆಕ್ಟ್ರಿಷಿಯನ್ ಮತ್ತು ಮೆಕ್ಯಾನಿಕ್ ಇಟ್ಕೊಂಡಿಲ್ಲ. ಇಲ್ಲ ಇವರೇ ಅದ್ರಲ್ಲಿ ಓದಿರೋದ್ರಿಂದ ಮತ್ತೆ ಇನೋವೇಷನ್ ಹೊಸದನ್ನ ತಿಳ್ಕೊಂಡು ಹೊಸದನ್ನ ಕಂಡಿದ್ದಾರೆ. ಆಟೋ ಅಂದ್ರೆ 1 ಗಂಟೆ ಕರೆಂಟ್ ಬಂದು 1 ಅರ್ಧ ಗಂಟೆ ಹೋಗ್ಬಿಟ್ಟಿರುತ್ತೆ. 8 hour ಅದನ್ನ ರನ್ ಮಾಡ್ಬೇಕು. ಅದ್ರ ಡಾಟಾ ಏನಾಯ್ತು, ಅದು ಟೆಂಪರೇಚರ್ ಎಷ್ಟು ಉಂಟು, ಅದನ್ನೆಲ್ಲ ನಾವು ಮತ್ತೆ ಇದಕ್ಕೆಲ್ಲ ಎಕ್ಸ್ಟ್ರಾ ಆಡ್ ಆನ್ಸ್ ಎಲ್ಲ ಮಾಡ್ಕೊಂಡು, ಇದು ರೆಗ್ಯುಲರ್ ಆಗಿ ಅವ್ರು ಕೊಟ್ಟಿರೋದು. ಸೊ ಇದರಲ್ಲಿ ನಾವು ಇದರಲ್ಲಿ ಕೆಲವೊಂದು ಮೀಟರ್ಗಳಿರುತ್ತೆ, ಇದನ್ನೆಲ್ಲ ನಾವು ಚೇಂಜ್ ಮಾಡ್ಕೊಂಡು ರಿಲೇಸ್ ಎಲ್ಲ ಅಪ್ಗ್ರೇಡ್ ಮಾಡ್ಕೊಂಡು, ಮತ್ತೆ ಇದಕ್ಕೆ ಸಪರೇಟ್ ಒಂದು ಟೆಂಪರೇಚರ್ ಸೆನ್ಸರ್ನ ಹಾಕಿ ನಾವೆಲ್ಲ ಮತ್ತೆ ಇದನ್ನ ಅಂದ್ರೆ ಲೈಕ್ ಇದ್ರ ಮೇಲೆ ನಾವು ಮತ್ತೆ ಇನ್ನೊಂದ್ಸರಿ R&D ಮಾಡಿರೋದು ಈ ಮಷಿನ್ ಮೇಲೆ ಕಂಪ್ಲೀಟ್ ಆಗಿ. ಲೈಕ್ ಇದು ಹೆಂಗ್ ವರ್ಕ್ ಆಗುತ್ತೆ, ಇದ್ರಲ್ಲಿ ಟೆಂಪರೇಚರ್ ಯಾವ ತರ ಬರುತ್ತೆ ಏನು, ಮತ್ತೆ ಇದ್ರ ಮೇಲೆ ನಾವು R&D ಮಾಡಿ ಇಲ್ಲೊಂದು ಸಣ್ಣದಾಗ ಒಂದು ಬಾಕ್ಸ್ ಫಿಟ್ ಮಾಡ್ಕೊಂಡಿದೀವಿ. ಇದ್ರೊಳಗಡೆನೆ ಬ್ರೈನ್ ಇರೋದು ಇದ್ರದ್ದು. ಅದು ಹೆಂಗ್ ರನ್ ಆಗುತ್ತೆ ಏನು ಅಂತ. ಗುರು ಆನ್ ಮಾಡು ಗುರು ಮಷೀನ್. ಇದನ್ನ ಕಂಪ್ಲೀಟ್ ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡ್ತೀವಿ. ನಾವ್ ಎಲ್ಲೇ ಇರ್ಲಿ, ಇಲ್ಲೇ ಇರ್ಬೇಕು ಫ್ಯಾಕ್ಟ್ರಿ ಹತ್ರ ಅಂತೇನಿಲ್ಲ, ಮೊಬೈಲ್ ಅಲ್ಲಿ